ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಗೃಹಮಣಿ ಟಿಪ್ಸ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಮನೆಮದ್ದನ್ನು ತಿಳಿಸಿಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಉರಿಮೂತ್ರ ನಿವಾರಣೆ ಮಾಡಲಿಕ್ಕೆ, ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗುವವರಿಗೆ ಈ ಮನೆಮದ್ದನ್ನು ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ನಾನಿವತ್ತು ಈ ಜ್ಯೂಸನ್ನು ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಮನೆಮದ್ದಿಗೆ ನಾನು ಉಪಯೋಗಿಸುವ ವಸ್ತು ಯಾವುದು ಅಂತ ಹೇಳಿದರೆ ಇದು ಕಾಮಕಸ್ತೂರಿ ಬೀಜ. ಈ ಸುಡುವ ಬಿಸಿಲಿಗೆ ಈ ಕಾಮಕಸ್ತೂರಿ ಬೀಜದ ಜ್ಯೂಸು ತುಂಬಾ ಉಪಯುಕ್ತವಾಗಿದೆ. ನಾನು ಈ ಮನೆಮದ್ದನ್ನು ಹಿರಿಯರಿಂದ ಕೇಳಿ ತಿಳಿದುಕೊಂಡು ಮಾಡ್ತಾ ಇದ್ದೀನಿ. ಅಂದರೆ ಇದು ಕಾಮಕಸ್ತೂರಿ ಬೀಜದ ಜ್ಯೂಸು. ಈ ಕಾಮಕಸ್ತೂರಿ ಬೀಜವನ್ನು ಕೆಲವರು ಕಸ್ಕಸ್ ಬೀಜ ಅಂತಾರೆ, ಕೆಲವರು ಇದನ್ನು ಸಬ್ಜಿ ಬೀಜ ಅಂತ ಕರೀತಾರೆ. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇದೆ ಮತ್ತು ಐರನ್ ಇದೆ. ಹಾಗೆ ಇದರ ಜ್ಯೂಸನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಮತ್ತು ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡುವವರು ಕೂಡ ಇದರ ಜ್ಯೂಸನ್ನು ಕುಡಿದರೆ ತುಂಬಾ ಒಳ್ಳೆಯದು. ಅಂದರೆ ನಾವು ಊಟ ಮಾಡುವ ಮೊದಲು ಇದರ ಜ್ಯೂಸನ್ನು ಕುಡಿಯಬೇಕು ಮತ್ತು ನಾವು ಮತ್ತೆ ಊಟ ಮಾಡುವಾಗ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದು ಜೀರ್ಣಕ್ರಿಯೆಗೂ ಉತ್ತಮ, ಹಾಗೆ ಕೂದಲ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯ ಮನೆಮದ್ದು. ಕೂದಲ ಬೆಳವಣಿಗೆಗೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಕೂದಲಿಗೆ ಹೇಗೆ ಹಾಕುವುದು ಅಂದರೆ 1 ಸ್ಪೂನ್ ಕಾಮಕಸ್ತೂರಿ ಬೀಜವನ್ನು ತೆಗೆದುಕೊಂಡು 2 ಸ್ಪೂನು ತೆಂಗಿನ ಎಣ್ಣೆಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಬೇಕು. ಇದರಿಂದ ಕೂದಲು ಕೂಡ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತದೆ. ಇದು ಕೂದಲಿನ ಡ್ರ್ಯಾಂಡ್ರಫನ್ನು ಕೂಡ ಕಮ್ಮಿ ಮಾಡುತ್ತೆ. ನಾನಿವತ್ತು ಈ ಬೀಜವನ್ನು ಯಾವುದಕ್ಕೆ ಉಪಯೋಗಿಸಿಕೊಳ್ತಾ ಇದ್ದೇನೆ ಅಂದರೆ ಉರಿಮೂತ್ರಕ್ಕೆ, ಯೂರಿನ್ ಇನ್ಫೆಕ್ಷನ್. ಅಂದರೆ ಇದರ ಜ್ಯೂಸನ್ನು ನಾವು ದಿನಕ್ಕೆ 3 ಬಾರಿ ಕುಡಿಯುವುದರಿಂದ ಉರಿಮೂತ್ರ ಇರುವವರಿಗೆ ಬೇಗನೆ ಕಮ್ಮಿ ಆಗುತ್ತೆ. ವೇಗದ ಪರಿಣಾಮಕಾರಿ ಮನೆಮದ್ದಾಗಿದೆ. ನಾನು ಕೂಡ ಇದರ ರಿಸಲ್ಟನ್ನು ನೋಡಿದ್ದೀನಿ. 100% ರಿಸಲ್ಟನ್ನು ಕೂಡ ಕೊಡುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಾದರೆ ಈ ಜ್ಯೂಸನ್ನು ಹೇಗೆ ರೆಡಿ ಮಾಡೋದು ಎಂದು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬೇಗನೆ ಸಿಗುತ್ತೆ. ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡುವ. ನಾವು ಕುಡಿಯುವ ಫಲೂಡಾ ಜ್ಯೂಸಲ್ಲಿ ವೈಟ್ ಬಾಲ್ ಥರ ಇರುತ್ತೆ ಅಲ್ವಾ, ಅದೇ ಕಾಮಕಸ್ತೂರಿ ಬೀಜ. ಈ ಕಾಮಕಸ್ತೂರಿ ಬೀಜದಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ತುಂಬ ತಂಪು ಕೂಡ ಆಗಿದೆ. ಈಗ ಅಂತೂ ಬೇಸಿಗೆ ಕಾಲ ಬಂದಿದೆ. ಇದರ ಜ್ಯೂಸನ್ನು ಡೈಲಿ ಕುಡಿದರೂ ಕೂಡ ತುಂಬಾ ಒಳ್ಳೆಯದು. ಉಷ್ಣ ಪ್ರಕೃತಿಯವರಿಗಂತೂ ಇದರ ಜ್ಯೂಸು ತುಂಬಾ ಯೂಸ್ ಆಗ್ಬೋದು. ಹಾಗೆಯೇ ಈಗ ಬೇಸಿಗೆಯಲ್ಲಿ ಯೂರಿನ್ ಇನ್ಫೆಕ್ಷನ್ ಎಲ್ಲರಿಗೂ